ಮಾತಾಡೋಕೆ ಯಾಕಪ್ಪ ಮಾತಾಡ್ಬೇಕಂತ ಒಂದು ಪರಿಸ್ಥಿತಿ ಐತಿ ಈಗ. ಯಾಕಂದ್ರೆ ತಾವು ಗೊತ್ತಿರ್ಬೋದು, ಗ್ರೂಪ್ನಲ್ಲಿ ಎಲ್ಲ ನೋಡಿದ್ರಿ, ನಾನು ಹಾಕಿದ್ದೀನಿ. ಅದೇ ರೀತಿ ನಮ್ಮ ಕನ್ನಡಿಗರ ಮೇಲೂ ಸರ್ ತುಂಬ ಒಂದು ದೌರ್ಜನ್ಯ, ಅನ್ಯಾಯ. ಇದಕ್ಕಿಂತ ಮುಂಚೆ ನಮ್ಮ ಕಾರ್ಯದರ್ಶಿಯಾದಂಥ ಪ್ರಕಾಶ್ ಮುಖ್ಯ ಸಾಹೇಬ್ರಿಗೂ ಗೊತ್ತಿದೆ ವಿಷಯ. ಯಾಕಂದ್ರೆ ಆಗಿನ ಟೈಮ್ನಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು CM ಇದ್ದಾಗ ಚಕ್ರವರ್ತಿ ಸರ್ ಅಲ್ರಿ, ಐಸ್ ಆಫೀಸರ್ಸ್ ಕನ್ನಡ ಸಂಸ್ಕೃತಿ ಇಲಾಖೆ, ಅವರಿಗೆ ನಮ್ಮ ಮುಂದೆನೇ ನಮ್ಮ ಪ್ರಿನ್ಸ್ ಶೆಟ್ರು ಎಲ್ಲರೂ ಹೋರಾಟಕ್ಕೆ ಬಂದಾಗ ನಮ್ಮ ಬಾಯ್ನ ಕನ್ನಡಿಗರಿಗೆ ನಾವು ಮುಂದೆ ಒಂದು ಡೈರೆಕ್ಷನ್ ಕೊಟ್ಟಿದ್ರು, ಅದು ರಿಹಬಿಲಿಟೇಷನ್ ಮಾಡಿ ಅಂತ. ಬಟ್ ಅದಕ್ಕೆ ಮಾರ್ಗದರ್ಶಕಕ್ಕೆ ನಮ್ಮ ಸರ್ ಕಾರ್ಯದರ್ಶಿಯವರು ಇದ್ರು, ಅದಕ್ಕೆಲ್ಲ ಫಾಲೋಅಪ್ನಲ್ಲಿ. ಬಟ್ ಏನೋ ಒಂದು ಸರ್ ಅಂದಾಗಂತೂ ಅಚ್ಚುಕಟ್ಟವಾಗಿ ಸತ್ಯನೇ ಇದೆ. ಯಾಕಪ್ಪ ಅಂದ್ರೆ ಚಕ್ರವರ್ತಿ ಸರ್ ಮುಸ್ಲಿಂ ಒಂದು 12 ಸಲ ಬಂದಿದೆ ಸರ್ ನಮ್ಮ ಇದಕ್ಕೆ ಪರ್ವತಿ ಸೆಕ್ರೆಟರಿ ಆಫೀಸಿಗೆ. ಬಟ್ ಅವ್ರು ಏನಂದ್ರೆ ರಾಜಕೀಯವಾಗಿರಲಿ ಅದಕ್ಕರಾಗಲಿ, ಬಟ್ ಗೋವಾ ಸರ್ಕಾರ ಇನ್ಫಾರ್ಮೇಶನ್ ಕೊಡಲಿಲ್ಲ ಅವ್ರಿಗೆ. ಗೆಸ್ಟ್ ಮಿನಿ ಡೆಮೊನೇಷನ್ ಆಯಿತು. ಬಟ್ ಆಲ್ಮೋಸ್ಟ್ ನಾವು ಒಂದು 200 ಜನ ಬಂದಾಗ ಒಂದು 200 ಫೈಲ್ ನಾವು ಸಬ್ಮಿಟ್ ಮಾಡಿದ್ದೇವೆ. ಬಟ್ ಶಿವ್ ಕಾಪಿ ನನ್ನ ಬಳಿನೂ ಇದೆ ಇನ್ನೂ. ಆ ರೀತಿಯಾಗಿ ಏನೋ ಒಂದು ಸರ್ಕಾರ ಚೇಂಜ್ ಆಯಿತು, ಮುಂದೆ ಸರ್ಕಾರ ಚೇಂಜ್ ಆಯ್ತು ಸರ್. ಬಟ್ ನಾನು ನಿಮ್ಮ ಕಡೆ ಕೇಳ್ತಾ ಇದ್ದೇನೆ, ಇನ್ನೂ ಬಾಯ್ನ ಕನ್ನಡಿಗ ರಿಹಬಿಲಿಟೇಷನ್ ಆಗಿಲ್ಲ ಸರ್. ಇನ್ನೂ ನಾನು ನಿಮ್ಗೆ ತಂದು ತೋರಿಸ್ತೀನಿ. ಇನ್ನೂ ಅವರು ಒಂದು ಬಾಡಿಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಉಳ್ಕೊಂಡಾರ. ಯಾಕೆ ನಾವು ಅವಾಗ ಅಧ್ಯಕ್ಷ ಹೇಳಿದ್ರು ಸಿದ್ದಣ್ಣನವರ, ಇಲ್ಲ ಇದಕ್ಕೊಂದು ಹೋರಾಟ ಮಾಡಿದ್ದೀವಿ ಏನೋ ಅಂತ. ನಾವು ಎಲ್ಲ ಸ್ಟೇಷನ್ದಾಗ ಹೋಗಿದ್ದೀವಿ, ನಮ್ಮ ಹಿಡ್ಕೊಂಡು ಟಿವಿನ ರಿಪೋರ್ಟರ್ ಇದ್ರು ಅವಾಗ, ಎಲ್ಲ ಹಿಡ್ಕೊಂಡು ಹೋಗಿ ಅವರು ಬಂದರು. ಹಿಂಗಾಗಿ ಏನೈತಲ್ಲ, ಬಟ್ ನಮ್ಮಲ್ಲಿ ಒಕ್ಕಟ ಇಲ್ಲ ಅಂತ ಸತ್ಯ ಮಾತ್ರ. ಬಟ್ ಏನೋ ಒಂದು ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ನಾವು ಎಲ್ಲರೂ ಒಗ್ಗಟ್ಟಾಗ್ತೀವಿ, ಒಂದಾಗ್ತೀವಿ ಅಂತ ಹೇಳ್ತೀವಿ. ಬಟ್ ಯಾನೇ ಮಾತು ಸರ, ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಯಾಕಂದ್ರೆ ನೀವು ಇಷ್ಟೊಂದು ಒಂದು ನೋಡಿದ್ ನಾನು ನೀವು ಅಧ್ಯಕ್ಷ ಸ್ಥಾನದಲ್ಲಿ ತುಂಬಾ ಒಂದು ಏನಕ್ಕೆ ನಮ್ಮ ಗೋವಾ ಕನ್ನಡಿಗರಲ್ಲಿ ನಮ್ಮ ಪ್ರಕಾಶ್ ಅವರಂತೂ ಮೊದಲಿಂದ ಅವರು ನಮ್ಗೆ ಒಂದು ಬೆನ್ನೆಲುವಾಗಿ ನಿಂತ್ಕೊಂಡಾರ. ಒಂದು ಯಾವುದೇ ಬಾಯ್ನ ಕನ್ನಡಿಗರಿಂದ ಅವ್ರು ಕಾರ್ಯದರ್ಶಿ ಆಗಿದ್ದಾರೆ ಸರ್. ನಮ್ಮ ಇವರಿದ್ರಲ್ರಿ ನಮ್ಮ ಅಧ್ಯಕ್ಷರು ಆಗಿನ ಟೈಮ್ದಿಂದನೂ ನಮ್ಮ ಶಿಂಗಿ ಕಡೆ ಗುಲ್ಬರ್ಗ ಅವರಿದ್ದಾಗೂ ಒಂದು ಸಾಥ್ ಕೊಡ್ಬೋದು ಬಂದಿರಿ. ಒಂದು ನಿಮ್ಮ ಕಡೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾಕೆ ಲಾಸ್ಟ್ ಟೈಮ್ ನಾನು ನೋಡಿದ್ದೀನಿ ನಮ್ಮ ಅಟ್ರಾಕ್ ಅಸೋಸಿಯೇಷನ್ ಅಂದರೂ ಬಂದಿದ್ದಾರೆ. ಒಬ್ಬವ ಉದ್ಯೋಗ ಮಾಡಿ ತಿನ್ನಕ್ಕೆ ಅವ್ರಿಗೆ ಕೊಡ್ತಾ ಇಲ್ಲ. ನಾವೇನು ಪಾಕಿಸ್ತಾನದಿದ್ದೀರೋ ಏನು ಇಂಡಿಯಾದಲ್ಲಿ ಇದೀವೋ ಅದು ತಾವು ಹೇಳ್ಬೇಕು ಸರ್. ಯಾಕಪ್ಪ ಅಂದ್ರೆ ನಾವು ನಮ್ಮೂರು ದುಡ್ಡು ತಗೊಂಡು ಟ್ರಕ್ ತಗೊಂಡು ಅವ್ರು ದುಡಿತಾ ಇದಾರೆ. ಈ ನನ್ನ ಮಕ್ಕಳು ಗೋವಾದಲ್ಲಿ ಬಂದು ಯಾಕೆ ದುಡಿತಿ, ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸರ್, ನೀವು 5 ತಗೋಬೇಕು, 6 ತಗೋಬೇಕು, 1 ತಗೋಬೇಕಂತ ಇಲ್ಲಲ್ಲ. ಅವ್ರಿಗೆ ತಕ್ಕಂತ ಅವ್ರು ಒಂದು 5 ತಗೊಂಡ್ರ, ಒಬ್ರು 4 ತಗೊಂಡಾರ. ಬಟ್ ಅವ್ರಿಗೆ ಏನಾಗ್ಬಿಟ್ರೆ ಸರ್, ನೀವ್ ಯಾಕೆ 5 ತಗೊಂಡ್ರಿ, ನೀವ್ ಯಾಕೆ 3 ತಗೊಂಡ್ರಿ, ನೀವ್ ಯಾಕೆ 2 ತಗೊಂಡ್ರಿ, ಈ ರೀತಿ ಒಂದು ನಮಗ ಇದು ಮಾಡಕತ್ತಾರ. ದಯವಿಟ್ಟು ಒಬ್ಬರು ಎಡ್ಯುಕೇಟರ್ ಆಗಲಿ, ಅಟ್ಲೀಸ್ಟ್ ಯಾಕೆ ನಾನು ಒಬ್ಬ ಹೋಗಿದ್ದೇನೆ ಅವತ್ತು FIR ಮಾಡಿಸ್ಲಿಕ್ಕೆ. ಬಟ್ ನಾನು ಮುಂದೆನೆ ಬರೀ ಒಂದು NC ಬರ್ಕೊಳಕ್ ಒಂದು 3 ತಾಸು ಕಾಡಿಸ್ತಿರ್ತಾರ, ಬರೀ ಜಸ್ಟ್ NC ಬರ್ಕೊಳಕ. ಹಾಗೇನೈತಲ್ಲ, ಸರ್ಕಾರ ವತಿಯಿಂದ ನೀವು ಒಂದು ಕಾವರ್ ತಗೋತಾರೋ ಏನು ಗೋವಾದಿಂದ ತಗೋತಾರೋ, ಒಬ್ಬರು ಎಡ್ಯುಕೇಟ್ ಹೈಕೋರ್ಟ್ ಎಡ್ಯುಕೇಟ್ ತಗೊಂಡು, ಯಾಕಂದ್ರೆ ನಮಗೊಬ್ಬರು ಅಷ್ಟು ನಂಬಲ್ಲಿ ಯಾರ ಬಳಿನೂ ಒಂದು ತಾಕತ್ತಿಲ್ಲ ಒಬ್ಬರು ಎಡ್ಯುಕೇಟ್ ತಗೊಂಡು ಅಷ್ಟು ಫೈಟ್ ಮಾಡೋಕ್ಕೋಸ್ಕರ. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ, ಬಾಯ್ನ ಕನ್ನಡಿಗರದೊಂದು ಸ್ವಲ್ಪ ರಿಹಬಿಲಿಟೇಷನ್ಗೋಸ್ಕರ. ಯಾಕಂದ್ರೆ ಸರ್ ಅವಾಗ ಅಂದಿದ್ರು ಅವರು, ಈಗೂ ಅವ್ರಿಗೆ ನೆನಪಿದೆ. ಬೇಕಾದ್ರೆ ನಾವು ನಮ್ಮ ಪ್ರಣೀತ್ ಕುಮಾರ್ ಶೆಟ್ಟಿ ಅನ್ನೋರು ಎಲ್ಲರೂ ಬರ್ತೀವಿ, ಬೇಕಾದ್ರೆ ಬಾಯ್ನ ನಿರಾಶ್ರಿತ ಕನ್ನಡಿಗ ಅದೊಂದು ಪ್ಲಸ್ ನಮ್ಗೊಂದು ಎಡ್ಯುಕೇಟ್ ದಯವಿಟ್ಟು ಒಂದು ಅನುಕೂಲ ಮಾಡಿಕೊಡೋದು ನಾನು ನಿಮ್ಮ ಕಡೆ ಕೇಳ್ತಾ ಇದ್ದೀನಿ. ನಮಸ್ಕಾರ.